ಇದನ್ನ ಜಿಂಕೆ ಮುದ್ರೆ ಅಂತ ಹೇಳ್ತಾರೆ, 2-3 ಹಿಡಿದ್ರೆ. ಆದರೆ ನಮಗೆ 2 ಬೇಕಿಲ್ಲ, ಬರೀ ಈ ಮಧ್ಯದ ಬೆರಳು, ಹೆಬ್ಬೆರಳು, ಇದರಿಂದ 11 ಸರ್ತಿ ಶಂ ಶನೇಶ್ಚರಾಯ ನಮಃ, 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 ಶಂ ಶನೇಶ್ಚರಾಯ ನಮಃ. ನಮ್ಮ ಕನ್ನಡ ನಿಮಗೆ ಅರ್ಥವಾಗದಿದ್ರು ಎಲ್ಲ ನನ್ನ ಅಣ್ಣ ತಮ್ಮಂದರು ಇದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಕೆಲವು ಮೂಗು ಭಾಷೆಗಳಲ್ಲೇ ನಾವು ಅರ್ಥ ಮಾಡ್ಕೋಬಹುದು ನಮ್ಮ ಜೀವನದ ಆಗು ಹೋಗುಗಳು, ಲಾಭ ನಷ್ಟಗಳು ಎಲ್ಲವನ್ನು ಸಹಿತ. ಯಾತಕ್ಕಾಗಿ ಇದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆಂದ್ರೆ, ಯಾವಾಗ ನಮಗೆ ಮನಸ್ಸಿಗೆ ಬಹಳ ನೋವಾಗುತ್ತೆ, ನಮ್ಮ ಎದುರು ಇರ್ತಕ್ಕಂತಹ ವ್ಯಕ್ತಿಗಳು ನಮಗೆ ನೋವು ಕೊಡಕ್ಕೆ ಶುರು ಮಾಡ್ತಾರೆ. ನಮ್ಮ ಕೈಲಿ ಆಗ್ತಿಲ್ಲಪ್ಪ, ನನಗೆ ಬಹಳ ಕಷ್ಟ ಆಗ್ತಿದೆ ಅಂದಾಗ ಈ 2 ಬೆರಳನ್ನ ನೋಡಿ, ಹೆಬ್ಬೆರಳು, ಈ ಮಧ್ಯದ ಬೆರಳು, ಇದನ್ನ ಇಟ್ಕೊಂಡು 21 ಸರ್ತಿ ನೀವು ಶಂ ಶನೇಶ್ಚರಾಯ ನಮಃ, 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 ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಇಲ್ಲಿ ತನ್ನಮಾಮಿ ಶನೇಶ್ಚರಂ ಛಾ ಬರಬೇಕಿಲ್ಲಿ, ಶನೇಶ್ಚರಂ. ನಾವು ಶನೇಶ್ವರ ಅಂದ್ರೆ ನಾವು ಬರೀತಕ್ಕಂಥ ಲೆಟ್ರು ಹೋಗಿ ಸೇರೋದಿಲ್ಲ. ಶನೇಶ್ಚರ ಅಂದ್ರೆ ನಾವು ಭಗವಂತನ್ನೇ ಪ್ರಾರ್ಥಿಸ್ತಿದ್ದೀವಿ ಅಂತ ಆತನಿಗೆ ಅರಿವಾಗುತ್ತೆ. ಕಾರಣ ಶನೇಶ್ಚರ ಬೇರೆ, ಶನೇಶ್ವರ ಬೇರೆ. ನಾವು ಬೋರ್ಡಲ್ಲಿ ಬರೀಬೇಕಾದ್ರೂ ಸಹಿತ ಕೆಲವು ಸತಿ ಕೆಲವು ತಪ್ಪುಗಳನ್ನು ಮಾಡ್ತೀವಿ. ಆದರೆ ಇಲ್ಲಿ ಶನಿದೇವ ಇದೆ, ತೊಂದರೆ ಇಲ್ಲ. ಮುಂಬೈ ನಗರ ದಿನದ 24 ಗಂಟೆ, ವರ್ಷದ 365 ದಿವಸ ಹೀಗೆ ಲವಲವಿಕೆಯಾಗಿರಬೇಕು. ಎಲ್ಲ ನನ್ನ ಕನ್ನಡ ಅಭಿಮಾನಿ ದೇವರುಗಳು ಇಲ್ಲಿ ರಾಜಾರೋಷವಾಗಿರಬೇಕು. ಎಲ್ಲ ನನ್ನ ಮಹಾದೇವ ಪ್ರತಿಯೊಬ್ಬರು ಸಹಿತ ಇಲ್ಲಿ ಯಾರೋ ಒಬ್ಬರಾದರೂ ನಿಮ್ಮ ಪ್ರೀತಿ ವಿಶ್ವಾಸ ಬಂಧು ಬಾಂಧವರಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದರು, ಎಲ್ಲ ಭಾಗದವರು, ಇಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ಇದೊಂದು ತುಂಬ ದೊಡ್ಡದಾದಂತಹ ಪ್ರದೇಶವಾಗಿದೆ. ಇಲ್ಲೆಲ್ಲರೂ ಸುಖದಿಂದ ಇರಿ, ಎಲ್ಲರೂ ನೆಮ್ಮದಿಯಿಂದ ಇರಿ. ಹಾಗೆ ಇನ್ನೊಂದು ತಂತ್ರ ರಹಸ್ಯ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಅರಳಿ ಮರ ಇದೆ, ನೋಡಿದ್ದೀರಲ್ಲ,